ಭಾರತೀಯ ದಲಿತ ಪ್ಯಾಂಥರ್ ರಾಜ್ಯ ಸಮಿತಿಯ ವತಿಯಿಂದ ಭೀಮಾ ಕೋರೆಗಾಂವ್ ವಿಜಯೋತ್ಸವ ಮತ್ತು ದಲಿತರ ಮುಂದಿರುವ ಸವಾಲುಗಳ ಬಗ್ಗೆ ವಿಚಾರ ಸಂಕಿರಣ ಕಾರ್ಯಕ್ರಮ ಜರುಗಿತು. ಬೆಂಗಳೂರಿನ ಕುಮಾರಕೃಪಾ ರಸ್ತೆಯಲ್ಲಿರುವ ಗಾಂಧಿ ಭವನದಲ್ಲಿ ಭಾರತೀಯ ದಲಿತ ಪ್ಯಾಂಥರ್ ರಾಜ್ಯಾಧ್ಯಕ್ಷ ಮಲ್ಲಪ್ಪ ಹೊಸಮನಿ ಇಂಗನಕಲ್ ಅವರು ಮಾತನಾಡಿದರು. ಈ ಕಾರ್ಯಕ್ರಮದಲ್ಲಿ ಉರುಲಿಂಗಪೆದ್ದೆ ಮಠದ ಜ್ಞಾನಪ್ರಕಾಶ ಸ್ವಾಮೀಜಿ ಸಾನ್ನಿಧ್ಯ ವಹಿಸಿದರು. ದಲಿತ ಮುಖಂಡರಾದ ಬಸವರಾಜ್ ಕೌತಾಳ್, ದತ್ತಾತ್ರೇಯ ಇಕ್ಕಳಕಿ, ಅಣದೂರ ವರಜ್ಯೋತಿ ಬಂತೇಜಿ, ಕಲಬುರಗಿ ಮಹಾನಗರ ಪಾಲಿಕೆಯ ಮೇಯರ್ ವರ್ಷಾ ರಾಜೀವ್ ಜಾನೆ, ರಾಜ್ಯ ಪೊಲೀಸ್ ದೂರು ಪ್ರಾಧಿಕಾರ ಸದಸ್ಯ ಮೋಹನ್ ಕುಮಾರ್ ದಾನಪ್ಪ, ಅಂಗವಿಕಲರ ಹೋರಾಟದ ಸಮಿತಿಯ ಅಧ್ಯಕ್ಷ ಉಮೇಶ್ ಕುಲಕರ್ಣಿ ಸೇರಿದಂತೆ ಅನೇಕರು ಭಾಗವಹಿಸಿದರು. ಕ್ಯಾಮ್ರಾ ಪರ್ಸನ್ ಮಲ್ಲಿಕಾರ್ಜುನ ಹೀರಾಪುರ ಜೊತೆ ಅನಂತನಾಗ್ ದೇಶಪಾಂಡೆ, NNTV, ಬೆಂಗಳೂರು. ಅದೇ ರೀತಿಯಾಗಿ ಇನ್ನೊಬ್ಬರು ನಮ್ಮ ವರಜ್ಯೋತಿ ಬಂತೇಜಿ ಅವರ ಪಾದಕಗಳಿಗೆ ವಂದಿಸುತ್ತಾ, ಈಗಾಗಲೇ ಉದ್ಘಾಟನೆಗೆ ಬರಬೇಕಾಗಿತ್ತು ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆಜಿ ಅವರು. ಇವತ್ತು ಒಂದು ವಿಧಾನಸಭೆಯಲ್ಲಿ ಒಂದು ವಿಶೇಷ ಅಧಿವೇಶನದಲ್ಲಿ ಉದ್ಯೋಗ ಖಾತ್ರಿ ಕಾರ್ಯಕ್ರಮದ ಒಂದು ಪ್ರಶ್ನೆಗಳಿಗೆ ಉತ್ತರ ಕೊಡುವ, ಯಾಕಂದ್ರೆ ಒಂದು ತಾಲೂಕಾ ಮಟ್ಟದಿಂದ ಒಂದು ಬೆಂಗಳೂರಿನಲ್ಲಿ ನಾವು ಇರುವಂಥ ಕಾರ್ಯಕ್ರಮ ಮಾಡ್ತೀವಿ ಅಂದ್ರೆ ನಾವು ಕೆಲಸವನ್ನು ಕಂಡಿದ್ದಿಲ್ಲ. ಯಾಕಂದ್ರೆ ದಲಿತ ಪ್ಯಾಂಥರ್ ಸಂಘಟನೆ ವೈದ್ಯನಾಥ್ ಕಾಗೆ ಅವರ ನೇತೃತ್ವದಲ್ಲಿ 1995ರಲ್ಲಿ ನಾನು ಸೇರ್ಪಡೆಯಾಗಿ ಒಂದು ಗ್ರಾಮ ಘಟಕದ ಅಧ್ಯಕ್ಷರಾಗಿ ಒಂದು ಪ್ರಾರಂಭ ಮಾಡಿದ ಮೇಲೆ ಇಂಥ ಒಂದು ಕಾರ್ಯಕ್ರಮ ಮಾಡ್ತೀವಿ ಅಂತ ನಾವು ಕಲಿಸ್ಕೊಂಡ್ರೆ ಅದು ಭಾಳ ಸಂತೋಷ ಆಗಿ ನಮಗೊಂದು ಭಾಳ ಇವತ್ತಿನ ಕಾರ್ಯಕ್ರಮ ಭಾಳ ಖುಷಿಯಾಗುತ್ತೆ ಕೊಟ್ಟದ. ದಲಿತ ಪ್ಯಾಂಥರ್ ಸಂಘಟನೆ ಬೇರೆ ಸಂಘಟನೆಗಳಿಗಿಂತಲೂ ಒಂದು ವಿಶಿಷ್ಟವಾದಂಥ ಸಂಘಟನೆ ಗುರುಗಳೇ. ಯಾಕಂತಂದ್ರೆ ಔರಂಗಾಬಾದ್ ಮಹಾರಾಷ್ಟ್ರದಲ್ಲಿ ದಲಿತ ಪ್ಯಾಂಥರ್ ಹುಟ್ಟಿದ್ದು 1993-94ರಲ್ಲಿ ಔರಂಗಾಬಾದ್ ವಿಶ್ವವಿದ್ಯಾಲಯಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಶ್ವವಿದ್ಯಾಲಯ ಮರುನಾಮಕರಣ ಮಾಡ್ಬೇಕಂತೇಳಿ ಏನು ಹೋರಾಟ ಪ್ರಾರಂಭ ಮಾಡಿತ್ತು. ಆ ಪ್ರಾರಂಭದಲ್ಲಿ ನಾಂದೇಡ್ ಜಿಲ್ಲಾಧ್ಯಕ್ಷರಾದ ಗೌತಮ್ ವಾಗ್ಮರೆ ಮತ್ತು ಜಯಂತ್ಯೋತ್ಸವ ಕಾರ್ಯಕ್ರಮಗಳ ದಿನೇಶ್ ಉಪನ್ಯಾಸ, ಆಮೇಲೆ ಜ್ಞಾನಪ್ರಕಾಶ್ ಸ್ವಾಮೀಜಿ ಕೂಡ ಚೆನ್ನಾಗಿ ಮಾತಾಡಿದ್ರು. ಇವತ್ತು ಕಾರ್ಯಕ್ರಮ ಇದು ಒಂದು ಭಾರತೀಯ ದಲಿತ ಪ್ಯಾಂಥರ್ನ ರಾಜ್ಯ ಸಮಿತಿಯ ಒಂದು ಕಾರ್ಯಕ್ರಮ, ಐತಿಹಾಸಿಕವಾದಂಥ ಕಾರ್ಯಕ್ರಮ. ಯಾಕಂದರೆ ಬೆಂಗಳೂರು ನಗರದಲ್ಲಿ ಯಾರೂ ಸಂಘಟನೆಗಳು ಭೀಮಾ ಕೋರೆಗಾಂವ್ ವಿಜಯೋತ್ಸವ ಕಾರ್ಯಕ್ರಮ ಎಲ್ಲಿ ಮಾಡಿದಿಲ್ಲ. ಆದರೆ ಭಾರತೀಯ ದಲಿತ ಪ್ಯಾಂಥರ್ ಸಂಘಟನೆ ಒಂದು ವಿಶಿಷ್ಟವಾಗಿ ಬೆಂಗಳೂರು ನಗರದಲ್ಲಿ ಒಂದು ರಾಜ್ಯ ಮಟ್ಟದ ಕಾರ್ಯಕ್ರಮ ಹಮ್ಮಿಕೊಂಡು ಇಡೀ ಒಂದು ದಲಿತ ಪ್ಯಾಂಥರ್ನ ಶಕ್ತಿ ಏನನ್ನೋದು ಇಡೀ ಕರ್ನಾಟಕ ಜನತೆಗೆ ಇವತ್ತಿನ ದಿನ ತೋರಿಸ್ಕೊಟ್ಟಂಥ ದಿನ ಇದೆ. ಧ್ಯೇಯೋದ್ದೇಶಗಳೇನು ಸರ್ ಸಂಘಟನೆ? ಭಾರತೀಯ ದಲಿತ ಪ್ಯಾಂಥರ್ ಸಂಘಟನೆ ಎಲ್ಲಿ ದಲಿತರ ಮೇಲೆ ದೌರ್ಜನ್ಯ ಆಗುತ್ತೋ, ಸಾಮಾಜಿಕ ಬಹಿಷ್ಕಾರ ಆದಂಥ ಮತ್ತು ಮರ್ಯಾದೆ ಹತ್ಯೆಗೇಡನ್ನು ಮಾಡ್ಕೊತಂಥ ಏನು ಅಪರಾಧಿಗಳಿದ್ದಾರೆ, ಯಾವಾಗಲೂ ದಲಿತರ ಪರವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸೈದ್ಧಾಂತಿಕವಾಗಿ ಹೋರಾಟ ಮಾಡ್ಕೊತಂಥ ದಲಿತ ಪ್ಯಾಂಥರ್ ಸಂಘಟನೆ. ಭೀಮಾ ಕೋರೆಗಾಂವ್ ಬಗ್ಗೆ ಜನರಿಗೆ ದಲಿತರ ಬಗ್ಗೆ ಕೆಲವು ಕಡೆ ಇನ್ನೂ ಕೂಡ ಅದ್ರ ಬಗ್ಗೆ ಸರಿಯಾದಂಥ ಇರಲಿಲ್ಲ. ಅದರ ದಿನಾಚರಣೆ ಬಗ್ಗೆ ನಾವು ರಾಜ್ಯ ಸರ್ಕಾರಕ್ಕೆ ಏನು ಈಗಾಗಲೇ ನಾವು ಮೊನ್ನೆ ಹೇಳಿದೆವು, ಭೀಮಾ ಕೋರೆಗಾಂವ್ ಇತಿಹಾಸದ ಬಗ್ಗೆ ಸರ್ಕಾರ ಪಠ್ಯ ಪುಸ್ತಕದಲ್ಲಿ ಏನಪ್ಪ ಅಂದ್ರೆ ಅದು ಇತಿಹಾಸ ಅಳವಡಿಸಬೇಕಂತೇಳಿ ರಾಜ್ಯ ಸರ್ಕಾರಕ್ಕೆ ಮತ್ತು ಶಿಕ್ಷಣ ಸಚಿವರಿಗೆ ಏನಪ್ಪ ಅಂದ್ರೆ ಆಗ್ರಹಪಡಿಸಿದ್ದೇವೆ. ಈಗ ಮುಂದಿನ ಹೋರಾಟಗಳೇನಾದರೂ ದಲಿತರಿಗೆ ಯಾವುದೇ ರೀತಿಯಲ್ಲಿಂದ ತೊಂದರೆ ಆದಾಗ ಮತ್ತು ದಲಿತರಿಗೆ ಸಿಗಬೇಕಾದಂಥ ಸೌಲಭ್ಯದಿಂದ ವಂಚಿತ ಆದಂಥ ಸರ್ಕಾರ ಏನಾದರೂ ವಂಚನೆ ಮಾಡ್ತಾ ಇತ್ತಂದ್ರೆ ಅಂಥ ಸಂದರ್ಭದಲ್ಲಿ ಭಾರತೀಯ ದಲಿತ ಪ್ಯಾಂಥರ್ ರಾಜ್ಯದಂಥ ಉಗ್ರವಾದ ಹೋರಾಟ ಮಾಡಲಿಕ್ಕೆ ಈಗ ಮರ್ಯಾದೆಗೇಡು ಹತ್ಯೆಯ ಬಗ್ಗೆ ತುಂಬ ಕಠಿಣವಾದಂಥ ಕ್ರಮ ಕೈಗೊಳ್ಳಬೇಕು, ಕಾಯ್ದೆ ರೂಪಿಸಬೇಕು ಅಂತ ಒಂದು ಒತ್ತಾಯ ಆಯಿತು. ಮರ್ಯಾದೆ ಹತ್ಯೆ ಮಾಡಿದಂಥ ಆರೋಪಗಳಿಗೆ ರಾಜ್ಯದಲ್ಲಿ ಒಂದು ಕಠಿಣವಾದಂಥ ಕಾನೂನು ಜಾರಿಗೆ ತರಬೇಕು. ಮತ್ತು ಈಗಾಗಲೇ ರಾಜ್ಯದ ಮುಖ್ಯಮಂತ್ರಿಗಳು ಸಚಿವ ಸಂಪುಟದಲ್ಲಿ ಒಂದು ವಿಶೇಷ ನ್ಯಾಯಾಲಯ ಸ್ಥಾಪನೆ ಮಾಡ್ತೀನಿ ಅಂತ ಏನು ಹೇಳಿದರು. ವಿಶೇಷ ಸ್ಥಾಪನೆ ಮಾಡೋದ್ರ ಜೊತೆಗೆ ಅವರಿಗೆ ಕಠಿಣವಾದಂಥ ಶಿಕ್ಷೆ, ಅವ್ರಿಗೆ ಯಾವುದೇ ರೀತಿಯಿಂದ ನ್ಯಾಯಾಲಯ ಬೇಲ್ ಮೇಲೆ ಹೊರಗಡೆ ಬರಲಾರ್ದಂಥ ಕಾನೂನು ಜಾರಿಗೆ ತರಬೇಕು. ಕಾನೂನು ಜಾರಿಗೆ ತಂದ್ರೆ ಮಾತ್ರ ಆರೋಪಿಗಳಿಗೆ ರಕ್ಷಣೆ ಮಾಡ್ಲಿಕ್ಕೆ ಆಗಲ್ಲ. ಸರ್, ಸಂಘಟಿಸೋದು ಏನಾದರೂ ಕ್ರಮ ಸಂಘಟನೆ ಮಾಡೋದು ಇನ್ನೂ ಹೆಚ್ಚಿನ ಸಂಘಟನೆ ಈಗಾಗಲೇ ಭಾರತೀಯ ದಲಿತ ಪ್ಯಾಂಥರ್ ಸಂಘಟನೆ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಜಿಲ್ಲೆಗಳೆಲ್ಲ, ಕೆಲವೊಂದು ಜಿಲ್ಲೆಗಳಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ ಕೆಲವೊಂದು ಕಡೆ ನಮ್ಮ ಸಂಘಟನೆ ಈಗಾಗಲೇ ಅನೇಕ ಈ ಒಂದು ಕಾರ್ಯಕ್ರಮ ನೋಡಿ ಅನೇಕ ಜನ ನಮಗೆ ಸಂಪರ್ಕ ಮಾಡ್ತಾ ಇದ್ದಾರೆ. ಎಲ್ಲ ದಲಿತ ಪ್ಯಾಂಥರ್ನ ನಾವು ಸೇರ್ಪಡೆ ಮಾಡ್ಕೊಳ್ತೀವಿ ಅಂತೇಳಿ ಇಷ್ಟರಲ್ಲೇ ಬರ್ಕತ್ತಂಥ ಮುಂದಿನ ದಿನಗಳಲ್ಲಿ ದೊಡ್ಡ ಪ್ರಮಾಣದ ಕಾರ್ಯಕ್ರಮ ಮಾಡ್ಲಿಕ್ಕೆ ಭಾರತೀಯ ದಲಿತ ಪ್ಯಾಂಥರ್ ಸಜ್ಜಾಗಿದೆ. ಹಣಕ್ಕೆ ಮೀಸಲಿಟ್ಟಿರ್ತಕ್ಕಂಥ ರಾಜ್ಯ ಸರ್ಕಾರದ ಹಣವನ್ನು ರಾಜ್ಯ ಸರ್ಕಾರ ಬೇರೆ ಬೇರೆ ಉದ್ದೇಶಗಳಿಗೆ ಬಳಸ್ಕೊಳ್ತಾರೆ. SC/TSP ಹಣ ಬರೀ SC/ST ಅವರ ಕೇರಿಗಳ ಉದ್ಧಾರಕ್ಕೆ, ಅವರಿಗೆ ಶಾಲೆ ಮತ್ತು ಮಾಡಲಿಕ್ಕೆ ಮಾಡತಕ್ಕಂಥ
ಮಾಡಿದ್ರು. ಆದರೆ ಇವತ್ತು ಇದ್ರ ಬಗ್ಗೆ ತಾವು ದಲಿತ ಪ್ಯಾಂಥರ್ಸ್ ಏನು ನಿಲುವು ತಂದಿದ್ದೀರಿ? ಈಗಾಗಲೇ ಒಂದು SCP TSP ಹಣ ದುರುಪಯೋಗ ಮಾಡೋದ್ರ ಬಗ್ಗೆ ರಾಜ್ಯಾದ್ಯಂತ ಒಂದು ಪ್ರತಿಭಟನೆ ಮಾಡಿ ಸರ್ಕಾರಕ್ಕೆ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಧರಣಿ ಮತ್ತು ಪ್ರತಿಭಟನೆ ಮಾಡಿ ಸರ್ಕಾರಕ್ಕೆ ಆಗ್ರಹಪಡಿಸಿದ್ದೆವು. ಅದ್ರ ಜೊತೆಗೆ ಬರಕಂತ ದಿನಗಳಲ್ಲಿ ರಾಜ್ಯಪಾಲರಿಗೆ ಭೇಟಿಯಾಗಿ ಇಂಥ ಒಂದು ಯಾಕಂದ್ರೆ SCP ದಲಿತರ ಅಭಿವೃದ್ಧಿಗಾಗಿ ಮೀಸಲಿಟ್ಟ ಗ್ಯಾರಂಟಿ ಯೋಜನೆಗಳಿಗೆ ಸರ್ಕಾರ ಉಪಯೋಗಿಸ್ಲತ್ತದ, ಅದು ಬಂದ್ ಆಗಬೇಕು. ಯಾಕಂದ್ರೆ ಅದರಿಂದಾಗಿ ಸರ್ಕಾರ ಅನೇಕ ಕೋಟ್ಯಾಂತರ ರೂಪಾಯಿ ನಮ್ಮ ಅಭಿವೃದ್ಧಿ ಆಗದ ಹಣ ಬೇರೆಯವ್ರ ಪಾಲಾಗಿ ಹೋಗ್ಲತ್ತದ ಅಂತೇಳಿ ಸರ್ಕಾರಕ್ಕೆ ಅದು ತಡೆಗಟ್ಟಬೇಕಂತೇಳಿ ಆಗ್ರಹಪಡಿಸ್ತಾ ಇದೆ. ಸರ್, SPC ಹಣ ಮತ್ತು TPC ಹಣ ದುರ್ಬಳಕೆ ಮಾಡಿಕೊಳ್ಳೋದು ಕ್ರಿಮಿನಲ್ ಅಪರಾಧ. ಇದು ಕಾನೂನು ಪ್ರಕಾರ ಯಾಕೆ ಕಾನೂನು ಇರೋದ್ರಿಂದ ಯಾವ ಅಧಿಕಾರಿ ಅದನ್ನು ದುರ್ಬಳಕೆ ಮಾಡ್ಕೊಂಡಿರ್ತಾರೆ ಅವ್ರ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲು ಮಾಡಬೇಕು. ರಾಜ್ಯದ ಮುಖ್ಯಮಂತ್ರಿ ನೀವು ಹೇಳಂಥದ್ದು ಕಾನೂನು ಯಾವುದ್ರಲ್ಲಿ ಇದೆ ಅಂತಂದ್ರೆ ಸರ್, ಕಾಮಗಾರಿಯಲ್ಲಿ ಯಾವುದಾದ್ರೂ ಬೇರೆ ಓಣಿಯಲ್ಲಿ ಕಾಮಗಾರಿ ಮಾಡಿದ್ರಂದ್ರೆ ಅಂಥದ್ದು ಕಂಡು ಬಂತು ಅಂಥವ್ರ ಮೇಲೆ ಕ್ರಿಮಿನಲ್ ಪ್ರಕರಣ ದಾಖಲಿಸಬೇಕಂತೇಳಿ ಕಾನೂನಿದೆ. ಆದರೆ ಈ ಬೇರೆ ಯೋಜನೆಗಳಿಗೆ ಹಣ ಏನು ಖರ್ಚು ಮಾಡ್ಲತ್ತಾರ ಅದ್ರ ಬಗ್ಗೆ ಕಾನೂನು ಇನ್ನೂ ಮಾಡಿಲ್ಲ. ಅದಕ್ಕೆ ಸರ್ಕಾರ ಕೂಡಲೇ ಅದಕ್ಕೆ ಈಗ ಹೆಂಗೆ ಕಾನೂನು ತಂದಿದ್ರೆ ಕಾಮಗಾರಿಗೆ ಅದ್ರ ಥರ ಇದು ಯೋಜನೆಗಳಿಗೂ ಬೇರೆದಕ್ಕೆ ಉಪಯೋಗಿಸ್ಬಾರ್ದು ಅಂತೇಳಿ ಹೊಸ ಕಾನೂನು ಜಾರಿಗೆ ತರಬೇಕಂತೇಳಿ ಒತ್ತಾಯ ಪಡ್ತಾರೆ.